ನಾವು ಯಾವುದೋ ಒಂದು ಗೇಮ್ ಆಡ್ತಿರ್ತೀವಿ, ಅದೆಷ್ಟೇ ಟ್ರೈ ಮಾಡಿದ್ರೂ ಅದು ಯಾವುದೋ ಒಂದು ಲೆವೆಲಲ್ಲಿ ಸ್ಟಕ್ ಆಗಿಬಿಟ್ಟಿರ್ತೀವಿ. ಎಷ್ಟು ಪ್ರಯತ್ನ ಮಾಡಿದ್ರೂ ಮುಂದುವರಿಯೋಕ್ಕಾಗ್ತಿರಲ್ಲ, ಬೇಜಾರಾಗಿ ಆಟ ಬಿಟ್ಬಿಡ್ತೀವಿ. ಅದನ್ನೇ ಸ್ವಲ್ಪ ಹೊತ್ತಾದ್ಮೇಲೆ ಬಿಟ್ಟು ಬಂದು, ಅಥವಾ 1-2 ದಿನ ಆದಮೇಲೆ ಬಂದು, ಅಥವಾ ಎಷ್ಟೋ ದಿನ ಆದಮೇಲೆ ಆಡಿದರೆ ಅದು ಆಟೋಮ್ಯಾಟಿಕ್ಕಾಗಿ ಕ್ಲಿಯರಾಗಿ ನೆಕ್ಸ್ಟ್ ಲೆವೆಲಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸೊ ಇರೋ ಲೈಫಲ್ಲಿ, ನಮ್ಮ ಲೈಫಲ್ಲಿ ಇದೇ ಥರನೇ ಸಿಚುವೇಶನ್ ಇರುತ್ತೆ. ಅದಕ್ಕೆ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ. ಏನೋ ನಮ್ಮ ಇಷ್ಟದಂತೆ ನಡೀತಿಲ್ಲ, ಅಥವಾ ನಾವು ಅಂದ್ಕೊಂಡಂಗೆ ಆಗ್ತಿಲ್ಲ, ಯಾವುದು ಸರಿಗೆ ನಡೀತಿಲ್ಲ ಅನ್ನೋ ಪರಿಸ್ಥಿತಿ ನಿಮಗೆ ಅನ್ನಿಸ್ತಾ ಇದ್ದರೆ, ಎಲ್ಲದನ್ನು ಅದು ಹೆಂಗೆ ನಡೀತಿದೆಯೋ ಹಾಗೇ ಬಿಟ್ಟು, ಅಕಸ್ಮಾತ್ ನಿಮಗೆ 1 ನಿಮಿಷ ಟೈಮ್ ಸಿಕ್ಕರೆ, ಅಥವಾ ಸ್ವಲ್ಪ ಹೊತ್ತು ನಿಮಗೆ ಹೊರಗಡೆ ಹೋಗುವಂಥ ಟೈಮ್ ಸಿಕ್ಕರೆ, ಇಲ್ಲ ಫ್ರೆಂಡ್ಸ್ ಜೊತೆನೋ ಫ್ಯಾಮಿಲಿ ಜೊತೆನೋ ಒಂದು ಟ್ರಿಪ್ ಹೋಗಿ ಬಂದು ವಾಪಸ್ ಅದೇ ಕೆಲಸ ಕೂತ್ಕೊಂಡಾಗ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಬೆಟರ್, ಆರ್ ನೀವು ಒಂದು ಒಳ್ಳೆ ಡಿಸಿಷನ್ ತೊಗೊಳಕ್ಕೆ ಅದು ದಾರಿ ತೋರಿಸುತ್ತೆ. ಸೊ ಯೂಸ್ ಮಾಡಿ ಇನ್ಕ್ಯುಬೇಷನ್ ಎಫೆಕ್ಟ್. ಹೀಟ್ ಆಫ್ ದ ಮೂಮೆಂಟಲ್ಲಿ ನಾವು ಡಿಸಿಷನ್ ತೊಗೊಳ್ಬಾರ್ದು ಅಂತ ಹೇಳ್ತೀವಿ. ಸೊ ಟ್ರೈ ಟು ಡೂ ದ್ಯಾಟ್. ಯಾವತ್ತೂ ಅಷ್ಟೇ ಸಿಟ್ಟಲ್ಲಿ ಡಿಸಿಷನ್ ತೊಗೊಳೋದು ಬೇಡ, ಅಥವಾ ಸಿಚುವೇಶನ್ ಸರಿ ಇಲ್ದಿದ್ದಾಗ ಡಿಸಿಷನ್ ತೊಗೊಳೋದು ಬೇಡ. ಸೊ ಯೂಸ್ ಇನ್ಕ್ಯುಬೇಷನ್ ಪೀರಿಯಡ್ ಆ್ಯಂಡ್ ಲೆಟ್ ಮಿ ನೋ ನಿಮ್ಮ ಲೈಫಲ್ಲಿ ಅದು ವರ್ಕ್ ಆಯಿತಾ ಅಂತ ಹೇಳಿ. ಆಲ್ ದಿ ಬೆಸ್ಟ್.